ಪ್ರಜ್ವಲ್ಗೆ ಮನೆಯೂಟ ಕೊಡ್ತಾರೆ, ಪವಿತ್ರಾಗೆ ಯಾಕಿಲ್ಲ? ಪ್ರಜ್ವಲ್ಗೆ ಮನೆಯೂಟ ಕೊಡ್ತಾರೆ, ಪವಿತ್ರಾಗೆ ಯಾಕೆ ಕೊಡಲ್ಲ? ಮೊನ್ನೆ ಪವಿತ್ರ ಗೌಡ ಬರ್ತ್ಡೇ ಸಹಿತ ಇತ್ತು. ಅವತ್ತು ಮನೆಯೂಟ ಕೊಡಲು ಹೋದ್ರೆ ಅನುಮತಿ ಕೊಟ್ಟಿಲ್ಲ. ಕೋರ್ಟ್ ಆದೇಶವಿದ್ದರೂ ಮನೆಯೂಟಕ್ಕೆ ಅನುಮತಿ ಕೊಟ್ಟಿಲ್ಲ. ಯಾಕೆ? ಇದು ಯಾವ ನ್ಯಾಯ? ಕೋರ್ಟ್ ಆದೇಶ ಯಾಕೆ ಪಾಲಿಸಿಲ್ಲ ಪೊಲೀಸರು? ಕೋರ್ಟ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಪರ ವಕೀಲರ ವಾದ. ಇದೀಗ ಮನೆಯೂಟಕ್ಕೆ ಮೊರೆ ಹೋಗಿ ಪವಿತ್ರ ಗೌಡ ಕಾನೂನಿನ ರೀತಿಯಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದ್ರು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಅನುಮತಿಯನ್ನ ಕೊಟ್ಟಿರುತ್ತೆ, ಅಂದ್ರೆ ಮನೆ ಊಟಕ್ಕೆ. ಆದ್ರೆ ಅದನ್ನ ವಿರೋಧಿಸಿ ಈಗ ಪೊಲೀಸರು ಕೂಡ ಅದಕ್ಕೆ ವಿರೋಧಿಸಿ ಅಲ್ಲಿ ಮತ್ತೊಂದು ಅರ್ಜಿಯನ್ನ ಹಾಕಿರ್ತಾರೆ. ಯಾಕಂದ್ರೆ ಒಬ್ರು ಮನೆ ಊಟ ಕೇಳಿದ್ರೆ ಎಲ್ಲರೂ ಕೂಡ ಅದನ್ನೇ ಕೇಳ್ತಾರೆ ಅನ್ನುವಂಥದ್ದು. ಆದ್ರೆ ಈಗ ಪವಿತ್ರ ಅವರ ಪರ ವಕೀಲರೇನಿದ್ದಾರೆ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಮನೆ ಊಟ ಸಿಗ್ತಾ ಇದೆ, ಆದ್ರೆ ಪವಿತ್ರ ಗೌಡಗೆ ಯಾಕಿಲ್ಲ? ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಯಾಕೆ ಮಾಡ್ತಿದ್ದೀರಾ? ಪವಿತ್ರ ಗೌಡ ಏನು ಅವರ ಬರ್ತ್ಡೇ ಸಹಿತ ಇತ್ತು, ಆ ಬರ್ತ್ಡೇ ದಿನಾನೂ ಕೂಡ ಅವರಿಗೆ ಊಟವನ್ನ ಕೊಡುವಂತ ಕೆಲಸ ಮಾಡ್ಲಿಲ್ಲ. ಪ್ರಜ್ವಲ್ ರೇವಣ್ಣ ಸೇರಿ ಕೆಲವರಿಗೆ ಮನೆ ಊಟ ಕೊಡ್ತಿದ್ದಾರೆ, ಇವರಿಗೆ ಯಾಕೆ ಕೊಡ್ತಿಲ್ಲ? ಇವರೇನಕ್ಕೆ ಪ್ರತ್ಯೇಕವಾಗಿ ಇಡಲಾಗಿದೆ? ಪವಿತ್ರಾಗೆ ಕೊಡೋ ಊಟದ ಮೇಲೆ ಚೀಲ ಮುಚ್ಚುತ್ತಾರೆ, ಒಂದೇ ಸ್ಕ್ಯಾನರ್ ನಲ್ಲೇ ಊಟ, ಇತರೆ ವಸ್ತು ಸಹ ಇಡ್ತಾರೆ. ಅದನ್ನ ನೋಡಿದ್ರೆ ಊಟ ಮಾಡಲು ಸಹಿತ ಆಗೋದಿಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಎಂದು ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಪವಿತ್ರ ಗೌಡಗೆ ಆಗಿದೆ ಸ್ಕಿನ್ ಅಲರ್ಜಿ, ಮನೆಯೂಟ ಕೊಡಿ. ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದ ನ್ಯಾಯಾಧೀಶರು. ಇದೀಗ ಪವಿತ್ರ ಗೌಡ ಮನೆ ಊಟಕ್ಕೆ ಮೊರೆ ಹೋಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದಗಳು ಕೂಡ ನಡೀತಾ ಇದೆ. ಇನ್ನು ಇದಕ್ಕೆ ಸೋಮವಾರಕ್ಕೆ ನ್ಯಾಯಾಧೀಶರು ಈ ಒಂದು ವಿಚಾರವನ್ನ ಕಾಯ್ದಿರಿಸಿದ್ದಾರೆ. ಆದ್ರೆ ಈಗ ಪವಿತ್ರ ಗೌಡಗೆ ಏನಲ್ಲಿ ಊಟ ಸಿಗ್ತಾ ಇದೆ, ಅಲ್ಲಿ ಒಂದು ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಹಲವು ರೀತಿಯಾಗಿ ಅಲ್ಲಿ ಮಾಡ್ತಾ ಇರುವಂತಹ ಸಿಸ್ಟಮ್ ಏನಿದೆ, ವ್ಯವಸ್ಥೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ಕಿನ್ ಅಲರ್ಜಿ ಸಹಿತ ಆಗ್ತಾ ಇದೆ, ಅಲ್ಲಿ ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅವರ ಆರೋಗ್ಯದ ದೃಷ್ಟಿಯಿಂದ ಸಹಿತ ಮನೆ ಊಟವನ್ನ ಕೊಡಿ ಅನ್ನುವಂಥದ್ದು ಪವಿತ್ರ ಪರ ವಕೀಲರ ವಾದವಾಗಿರುವಂಥದ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಮನೆ ಊಟ ಸಿಗ್ತಾ ಇದೆ, ಅವರಿಗೆ ಒದಗಿಸಿ ಕೊಡ್ತಾ ಇದ್ದೀರಾ, ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಯಾಕೆ ಅನ್ನುವಂಥದ್ದು ವಕೀಲರ ಪರ ವಾದ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೊನ್ನೆ ಕೂಡ ಪವಿತ್ರ ಬರ್ತ್ಡೇ ಇತ್ತು, ಬರ್ತ್ಡೇ ದಿನಾನು ಸಹಿತ ಅಲ್ಲಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೋರ್ಟ್ ಆದೇಶ ಕೊಟ್ಟರು ಸಹಿತ ಯಾಕೆ ಮನೆ ಊಟ ಕೊಡಿಸೋಕೆ ಅಲ್ಲಿ ಅನುಮತಿ ಕೊಡ್ಲಿಲ್ಲ ಅನ್ನುವಂಥದ್ದು ಪೊಲೀಸರ ವಿರುದ್ಧ ಒಂದು ರೀತಿಯಾಗಿ ವಾದವನ್ನ ಅಲ್ಲಿ ಮಂಡಿಸಿದ್ರು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ರೀತಿಯಲ್ಲಿ ಈಗಾಗಲೇ ದರ್ಶನ್ಗೆ ಸಹಿತ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸೋಕೆ ಟಿವಿ ಭಾಗ್ಯ ಆಗಿರ್ಬೋದು, ಕಂಬಳಿಯ ಭಾಗ್ಯ ಆಗಿರ್ಬೋದು, ಇದೆಲ್ಲ ದೊರೆತಿದೆ. ಆದ್ರೆ ಪವಿತ್ರಾಗೆ ಯಾಕೆ ಮನೆ ಊಟಕ್ಕೆ ಕೊಡೋಕೆ ಈ ರೀತಿಯಾಗಿ ವಿರೋಧ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಒಬ್ಬರಿಗೆ ಕೊಟ್ರೆ ಎಲ್ಲರೂ ಕೂಡ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಆಲ್ರೆಡಿ ಈಗ ಕೊಡ್ತಾ ಇದ್ದೀರಾ ಅಲ್ವಾ? ಹಲವು ಗಣ್ಯ ವ್ಯಕ್ತಿಗಳಿಗೆ ಏನು ಪ್ರಜ್ವಲ್ ರೇವಣ್ಣ ಇದ್ದಾನೆ, ಇವರಿಗೆಲ್ಲ ಕೊಡ್ತಾ ಇದ್ದೀರಾ ಅಲ್ವಾ? ಹಾಗೆ ಪವಿತ್ರ ಗೌಡಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಪವಿತ್ರ ಗೌಡ ಪರ ವಕೀಲರ ವಾದ ಆಗಿತ್ತು.